ಚಳಿಗಾಲ ಬಂತು ಅಂದರೆ ಸಾಕು ಸಮಸ್ಯೆಗಳ ಸರಮಾಲೆಯೇ ಕಾಣಿಸಿಕೊಳ್ಳುತ್ತೆ. ನೆಗಡಿ, ಕೆಮ್ಮು ಸಾಮಾನ್ಯವಾಗಿ ಕಾಣಿಸಿಕೊಂಡ್ರೆ ಇನ್ನು ಚರ್ಮದ ಸಮಸ್ಯೆಗಳಂತೂ ಹೇಳತೀರದು. ಹಾಗಾದ್ರೆ ಚಳಿಗಾಲದಲ್ಲಿ ಸವಾಲಾಗಿರುವಂತಹ ಈ ಒಂದು ಚರ್ಮದ ಆರೈಕೆ ಹೇಗೆ ಅಂತೀರಾ? ಅದಕ್ಕೆ ಇಲ್ಲಿದೆ ನೋಡಿ ಒಂದಷ್ಟು ಟಿಪ್ಸ್. ಚಳಿಗಾಲ ಬಂತು ಅಂದ್ರೆ ಸಾಕು ಚರ್ಮದ ಆರೈಕೆಗೆ ಸಾಕಷ್ಟು ಕಸರತ್ತು ನಡೆಸಬೇಕಾಗುತ್ತೆ. ಚರ್ಮ ತೇವಾಂಶ ಕಳೆದುಕೊಂಡು ಮುಖ ಸುಕ್ಕುಗಟ್ಟೋದು, ಕಾಲಿನ ಪಾದ ಒಡೆಯೋದು, ಕೂದಲಿನ ಸಮಸ್ಯೆಗಳು ಕಾಡಲಾರಂಭಿಸುತ್ತವೆ. ಆದರೆ ಈ ಸಮಸ್ಯೆಗಳಿಗೆ ಮನೆಯಲ್ಲಿಯೇ ನೀವು ಪರಿಹಾರ ಕಂಡುಕೊಳ್ಳಬಹುದು. ಹೌದು, ಮನೆಯಲ್ಲೇ ಸೋಯಾ ಮಿಲ್ಕ್ ಪ್ಯಾಕ್ ಹಾಗೂ ಅದರ ಜೊತೆ ಅರಿಶಿಣ ಕುಂಕುಮ ಮಿಕ್ಸ್ ಮಾಡಿ ಮುಖಕ್ಕೆ ಮಸಾಜ್ ಮಾಡಿ ಅರ್ಧ ಗಂಟೆ ಹಾಗೆ ಬಿಟ್ರೆ ಸಾಕು. ವಾವ್, ಮುಖ ಫಳಫಳ. ಕಾಲಿನ ಸಮಸ್ಯೆಗೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಆಯಿಲ್ ಬೆರೆಸಿ ಕಾಲನ್ನ ಅರ್ಧ ಗಂಟೆ ನೀರಲ್ಲಿ ಮುಳುಗುವಂತೆ ಇಡಬೇಕು. ಇನ್ನು ಕೂದಲಿಗೆ ಮನೆಯಲ್ಲೇ ಆಯಿಲ್ ಮಸಾಜ್ ಮಾಡಿಕೊಂಡರೆ ಕೂದಲಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅಂತಾರೆ ಬ್ಯೂಟಿಷಿಯನ್. ಸೊ ಚಳಿಗಾಲ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗೋದು, ಬ್ರೇಕ್ಔಟ್ ಆಗೋದು ತುಂಬಾ ಸಹಜ. ಹಾಗಂತ ಪ್ರತಿದಿನ ಹೋಗಿ ಪಾರ್ಲರ್ಗಳಲ್ಲಿ ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕಾಗದೇ ಇರ್ಬೋದು. ಸೊ ಇಂಥ ಟೈಮಲ್ಲಿ ಮನೇಲೇ ಮಾಡ್ಕೊಳ್ಳೋಕ್ಕಾಗೋದು ಅಂತಂದರೆ ಆದಷ್ಟು ಕ್ರೀಮಿ ಬೇಸ್ಡ್ ಅಂತ ಹೇಳ್ತೀವಿ, ಅಂದರೆ ಡೈರಿ ಪ್ರಾಡಕ್ಟ್ಸ್ಗಳಂತ ಹೇಳ್ಬೋದು. ಮಿಲ್ಕ್ ಆಗಲಿ, ಮಿಲ್ಕ್ ಪ್ರಾಡಕ್ಟ್ಸ್ಗಳಲ್ಲಿ ಯಾವುದೇ ಆಗಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಡೈಲಿ ಬೆಣ್ಣೆ ಹಚ್ಕೊಳ್ಳೋದ್ರಿಂದನೂ ವಿಂಟರಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಸ್ಕಿನ್ನನ್ನು. ಮನೆಯಲ್ಲೇ ಮಸಾಜ್ ಮಾಡ್ಕೊಳ್ಳಿ. ಬ್ಯೂಟಿ ಪಾರ್ಲರ್ನಲ್ಲಿ ತಿಂಗಳಿಗೊಂದ್ಸಲನಾದರೂ ಫೇಶಿಯಲ್ ಮಾಡಿಸ್ಕೊಳ್ಳಿ. ಟೈಮ್ ಇಲ್ವಾ, ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ, ಟೈಮ್ ಉಳಿತಾಯ ಆಗುತ್ತೆ. ಹೌದು, ಚಳಿಗಾಲದಲ್ಲಂತೂ ಬಿರಿಯೋ ಚರ್ಮಕ್ಕೆ ಇಂತಹ ಮಸಾಜ್ ಅಗತ್ಯ ಅಂತಾರೆ ಇದರ ಉಪಯೋಗ ಪಡೆದುಕೊಂಡವರು. ನಂದು ಮೊದಲೇ ಡ್ರೈ ಸ್ಕಿನ್ ಇತ್ತು, ಬಟ್ ಈ ವಿಂಟರ್ಗೆ ನಂದು ಇನ್ನೂ ಡ್ರೈ ಆಗೋಗಿತ್ತು ಸ್ಕಿನ್ ಎಲ್ಲ. ಸೊ ನಾನು ದೀಪ ಅವ್ರ ಹತ್ರ ಬಂದು ಯಾವ ಫೇಶಿಯಲ್ ಮಾಡಿಸ್ಕೊಳ್ಳಿ ಅಂತ ಕೇಳಿದಾಗ ಅವ್ರು ಸೋಯಾ ಸ್ಯಾಫ್ರನ್ ಫೇಶಿಯಲ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಅವ್ರ ಹತ್ರ ಮಾಡಿಸ್ದೆ. ಬಟ್ ಫಸ್ಟ್ ಅಟೆಂಪ್ಟಲ್ಲೇ ನನ್ನ ಸ್ಕಿನ್ ಆಲ್ಮೋಸ್ಟ್ ಡ್ರೈ ಎಲ್ಲ ಕಡಿಮೆ ಆಗಿ ಸಾಫ್ಟ್ ಆಯಿತು, ಸ್ಕಿನ್ ಎಲ್ಲ ಚೆನ್ನಾಗಿತ್ತು. ಸೊ ಸುಂದರ ಮೈಕಾಂತಿಗಾಗಿ ಮನೆಯಲ್ಲೇ ಮಸಾಜ್ ಮಾಡ್ಕೊಳ್ಳಿ. ಚಳಿಯಲ್ಲಿ ಜೊತೆಯಲ್ಲಿ ಅಂತ ಬಿಂದಾಸ್ ಆಗಿ ಓಡಾಡಿ. ಪ್ರತಿಯೊಬ್ಬರೂ ಕೂಡ ತಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋಂಥ ಹಂಬಲ ಇದ್ದೇ ಇರುತ್ತೆ. ಅದಕ್ಕಾಗಿ ಹಲವಾರು ವೈದ್ಯರ ಬಳಿ ಭೇಟಿ ನೀಡೋದು ಕೂಡ ನಾವು ನೋಡ್ತೀವಿ. ಆದರೆ ಇವೆಲ್ಲವನ್ನೂ ಕೂಡ ಬದಿಗೊತ್ತಿ ತಾವೇ ಮನೆಯಲ್ಲಿ ಸ್ವತಃ ಸೋಯಾ ಸೇರಿದಂತೆ ಹಲವಾರು ರೀತಿಯ ಮಸಾಜ್ಗಳನ್ನ ಮಾಡ್ಕೊಳ್ಳೋ ಮೂಲಕ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೋಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಸಂತ್ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್.